ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾವು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ, ಸಿರಿಗೆರೆಗೆ. ಹಾಗಾಗಿ ಇದಕ್ಕೆ ಯಾಕಂತಂದರೆ ಗಣೇಶನ ಹಬ್ಬ ಇದೆಯಲ್ಲ, ಹಾಗಾಗಿ ಹಬ್ಬಕ್ಕೆ ಹೋಗ್ತಾ ಇದ್ವಿ. ಸ್ವಲ್ಪ ಮನೆಯಲ್ಲಿ ಐಟಮ್ಸ್ ಖಾಲಿ ಆಗಿದ್ದಾವೆ, ತೊಗೊಂಡು ಬನ್ನಿ ಅಂತ ಹೇಳಿದರು ಮನೆಯಲ್ಲಿ. ಹಾಗಾಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಹಬ್ಬಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇವಳಿಗೆ ನನ್ನ ದೊಡ್ಡ ಮಗಳಿಗೆ ಫುಲ್ ಹುಷಾರಿರಲಿಲ್ಲ. ಅವಳು ಬರೀ ಚಾಕ್ಲೇಟು, ಕಿಂಡರ್ ಜಾಯ್ ಆ ಥರ ಕೇಳ್ತಾ ಇದ್ಲು. ಅದು ಒಂದು ಚಾಕ್ಲೇಟ್ ತಿಂದು ಫುಲ್ ವಾಮಿಟ್ ಎಲ್ಲ ಆಗಿಬಿಡ್ತು. ನೋಡಿ ಇಲ್ಲಿ ಐಟಮ್ಸ್ ಮನೆಗೆ ಬರೋ ಬೇಕಾಗೋ ಸೋಪು ಅವೆಲ್ಲ ಸ್ವಲ್ಪ ಖಾಲಿಯಾಗಿತ್ತು. ಹಾಗಾಗಿ ಇವನ್ನೆಲ್ಲ ತಗೊಳ್ತಾ ಇದ್ವಿ. ನಾವು ಜಾಸ್ತಿ ಜನ ಆಗ್ಬಿಡ್ತೀವಿ, ಹಬ್ಬಕ್ಕೆಲ್ಲ ಹೋದರೆ ಜಾಸ್ತಿನೇ ಐಟಮ್ಸ್ ತೊಗೋಬೇಕು. ಸೋಪ್ ಆಗಲಿ, ಸೋಪ್ ಪೌಡ್ರ್ ಆಗಲಿ, ಮತ್ತು ಹಬ್ಬಕ್ಕೆಲ್ಲ ಐಟಮ್ಸ್ ಆಗಲಿ. ತುಂಬ ಜನ ಆಗ್ಬಿಡ್ತೀವಿ ನಾವು ಹಬ್ಬಕ್ಕೆಲ್ಲ ಒಟ್ಟಿಗೆ ಸೇರ್ತೀವಲ್ಲ. ಹಾಗಾಗಿ ಅಲ್ಲೇ ದಾರಿಲಿ ಒಂದು ಮಾರ್ಟ್ ಕಾಣಿಸ್ತು. ಹಾಗಾಗಿ ಸ್ವಲ್ಪ ಪೂಜೆಗೆ ಮತ್ತು ಮನೆಗೆ ರೇಷನ್ ಎಲ್ಲ ತೊಗೊಂಡು ಹೋಗ್ತಾಯಿದ್ದೀವಿ. ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಹಬ್ಬದ ಸಲುವಾಗಿ. ಒಂದಿಷ್ಟು ಹೂಗಳನ್ನ ಆರ್ಟಿಫಿಷಿಯಲ್ ಫ್ಲವರ್ಸ್ ಇರ್ತಾವಲ್ಲ ಆ ಥರ ಅವನ್ನೆಲ್ಲ ತೊಗೊಂಡು ಹೋದ್ವಿ. ಅಲ್ಲೊಂದಿಷ್ಟು ನೈಫ್ಸು ಅವೆಲ್ಲ ಬೇಕಾಗಿತ್ತು, ಒಂದೊಂದಿಷ್ಟು ತೊಗೊಂಡೋದ್ವಿ. ಇದಂಗೆ ಸುಮ್ಮನೆ ನೋಡ್ತಾ ಇದ್ದೀವಿ ಏನಿದೆ ಅಂತ. ಹೂಗಳು ಮತ್ತು ಒಂದಿಷ್ಟು ಕಪ್ಸು, ಟೀ ಕಪ್ಸು ಅವನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ವಿ. ಕ್ಯೂಟಾಗಿರೋ ಕಪ್ಸ್ ಇದ್ದು ಮಗಳು ಬೇಕು ಅಂತಂದ್ಲು, ಹಾಗಾಗಿ ಅವಳನ್ನೊಂದಿಷ್ಟು ತೊಗೊಂಡ್ವಿ. ಮತ್ತು ಅವಳು ಅದು ಬಬಲ್ ಬರುತ್ತಲ್ಲ ಆ ಥರ ಅದನ್ನ ತೊಗೊಂಡು ಅವ್ರ ಅಣ್ಣನ ಜೊತೆ ತೊಗೋತಾ ಇದ್ಲು. ಅದು ಕ್ಯಾಪ್ ಕೂಡ ತೊಗೊಂಡ್ವಿ, ಹ್ಯಾಟ್ ಇದೆಯಲ್ಲ ಹಂಗೆ ಹಾಕ್ಕೊಂಡು ಒಂದಿಷ್ಟು ಫೋಟೋ ಕೂಡ ತೊಗೊಂಡ್ವಿ. ಹಬ್ಬ ಇದೆಯಲ್ಲ, ಹಾಗಾಗಿ ನಮ್ಮ ಮನೇಲಿ ಗಣೇಶನ ಕೂರಿಸ್ತೀವಿ. ಹಾಗಾಗಿ ಎಲ್ಲ ತೊಗೊಂಡು ಹೋಗ್ತದೆ. ಪ್ಲೀಸ್ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪಿದರೆ